ನಮಸ್ಕಾರ, ನೀವು ನೋಡ್ತಾ ಇದ್ರೆ ಸುದ್ದಿ ವಿಚಾರ. ನಾನು ನಿಮ್ಮ ಚೇತನ್. ವೀಕ್ಷಕರೇ, ನಮ್ಮ ರಾಜ್ಯ ದುಬೈ ಅಂತ ನಗರವನ್ನು ಮಾಡ್ತೀವಿ ಅಥವಾ ಏನು ಬೇರೆ ದೇಶದಲ್ಲಿರುವಂತಹ ನಗರ ಸ್ಥಿತಿಯಲ್ಲಿ ನಾವು ಬೆಂಗಳೂರಿನ ಅಭಿವೃದ್ಧಿ ಮಾಡ್ತೀವಿ ಅಂತ ರಾಜಕಾರಣಿಗಳ ಡಿಂಗ್ ಡಿಂಗ್ ಅಂತ ಭಾಷಣ ಮಾಡ್ತಾರೆ. ಆದರೆ ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ಬೀಗ ಉಂಟು ಬೀಗದಕ್ಕೆ ಇಲ್ಲ ಅನ್ನೋ ಉದಾಹರಣೆಯಂತೆ ನಮ್ಮ ಬೆಂಗಳೂರು ಸ್ಥಿತಿ ಇದೆ. ಯಾಕೆ ಸುದ್ದಿ ಹೇಳ್ತಾ ನಿಂತಿದ್ದೀರಾ? ಬನ್ನಿ ವೀಕ್ಷಕರೇ, ನಮ್ಮ ಬೆಂಗಳೂರು ಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಎಂಟೈರ್ ಇಡೀ ದೇಶದಲ್ಲಿರುವಂತ ಜನರು ಎಲ್ಲೇ ಹೋದ್ರು ನಮ್ಮ ಬೆಂಗಳೂರನ್ನ ಪ್ರತಿನಿಧಿಸ್ತಾರೆ ಮತ್ತೆ ಎಲ್ಲರೂ ನೋಡ್ತಾ ಇರ್ತಾರೆ. ಬೇರೆ ಹೊರ ರಾಜ್ಯದಿಂದ ಹೊರ ದೇಶದಿಂದ ಬಂದು ನಮ್ಮ ಬೆಂಗಳೂರನ್ನೇ ನಿಲ್ಲಿಸಿದ್ದಾರೆ. ಆದ್ರೆ ಈ ನಮ್ಮ ಬೆಂಗಳೂರು ಹೆಂಗೆ ಸ್ಥಿತಿ ಅಂದ್ರೆ ರಸ್ತೆ ಉಂಟು, ಬೀದಿಲಿರುವಂತ ಫುಟ್ಪಾತ್ಗಳೇ ಇಲ್ಲ ಅಂತ ಒಂದು ಸ್ಥಿತಿಗಳು ಜನರ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಎಂತೆಂಥ ಏರಿಯಾಗಳಲ್ಲಿ ರಸ್ತೆಗಳಲ್ಲಿ ನೋಡ್ತಾ ಹೋದಾಗ ಫುಟ್ಪಾತ್ಗಳೇ ಸರಿ ಇಲ್ಲ. ಫುಟ್ಪಾತ್ಗಳಿಲ್ಲದೆ ಜನರು ಜೀವನವನ್ನೇ ಕಳ್ಕೊತಿದ್ರೆ, ಜೀವನವೇ ಹೋಗ್ತಿದೆ. ಒಂದು ಕಡೆ ಜನರು ಫುಟ್ಪಾತ್ ಇಲ್ಲ ಅಂತ ರಸ್ತೆಗೆ ಬರ್ತಿದ್ರೆ, ಅದೇ ಫುಟ್ಪಾತ್ಗಳಿದ್ದಂಥ ಜಾಗದಲ್ಲಿ ವ್ಯಾಪಾರಿಗಳು ವ್ಯಾಪಾರ ಮಾಡ್ತಿದ್ದಾರೆ. ಅವರು ಏನಕ್ಕೆ ವ್ಯಾಪಾರ ಮಾಡ್ತಿದ್ದಾರೆ ಅಂತನೂ ಗೊತ್ತಾಗ್ತಿಲ್ಲ. ಅವ್ರಿಗೆ ಪರ್ಮಿಷನ್ ಕೊಟ್ಟಿರೋರು ಯಾರು? ಜೀವ ಮುಖ್ಯನಾ ಅಥವಾ ಜೀವನ ಮುಖ್ಯನಾ ಅಂತ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಜೀವ ಇದ್ರೆ ಎಲ್ಲಿ ಬೇಕಾದ್ರೆ ಹುಟ್ಟಿಸ್ಕೋಬಹುದು, ಜೀವನ ಮಾಡ್ಬೋದು. ಆದ್ರೆ ಜೀವನೇ ಇಲ್ಲ ಅಂದ್ರೆ ಜೀವನ ಎಲ್ಲಿ ಮಾಡೋಕ್ಕಾಗುತ್ತೆ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮ್ಮ ರಾಜಕೀಯ ವ್ಯಕ್ತಿಗಳು ಹೆಂಗಿದ್ರೆ ಅಧಿವೇಶನದಲ್ಲೇ ನನ್ನ ಮೇಲೆ ಈ ರೀತಿ ಅಪಪ್ರಚಾರ ಮಾಡ್ಬಿಟ್ರು, ನನ್ನ ಮೇಲೆ ಈ ರೀತಿ ಮಾನನಷ್ಟ ಮೇಲೆ ಅವಮಾನ ಆಗೋಯ್ತು, ಹಂಗೆ ಹಿಂಗೆ ಡಿಂಗ್ ಡಿಂಗ್ ಅಂತ ಏನು ಇರೋಬರ ಮಾತನ್ನೆಲ್ಲ ಆಡ್ತಾಡ್ತೀರಾ ವಿಧಾನಸೌಧದಲ್ಲಿ. ನಮ್ಮ ಕ್ಷೇತ್ರದಲ್ಲಿ ನಮ್ಮ ರಾಜ್ಯದಲ್ಲಿ ಆಗುತ್ತಿರುವಂತಹ ಸಮಸ್ಯೆಗಳ ಬಗ್ಗೆ ನಿಮ್ಮ ಕೈಲಿ ಉದಾಹರಣೆ ಕೊಡೋಕ್ಕಾಗ್ತಿಲ್ಲ, ಅದನ್ನ ಬಗೆಹರಿಸೋಕ್ಕಾಗ್ತಿಲ್ಲ. ಅಷ್ಟು ರೀತಿಯ ನಿಮ್ಗೆ ಇದಾಗೋಯ್ತಾ, ಮನಸ್ಥಿತಿಗೆ ಹೋಗ್ಬಿಟ್ರ ಅಂತ ಕೀಳು ಮನಸ್ಥಿತಿಗೆ ಅಂತ. ನಿಮ್ಮ ಕ್ಷೇತ್ರದಲ್ಲಿ ನೋಡಿ, ಎಷ್ಟು ಫುಟ್ಪಾತ್ಗಳಿಲ್ಲ, ಪಾದಚಾರಿ ಮಾರ್ಗಗಳಿಲ್ಲ. ಎಷ್ಟೋ ವಿದ್ಯಾರ್ಥಿಗಳು, ಯುವಕರು ಅಥವಾ ವಯಸ್ಸಾಗಿರುವಂಥವ್ರು ಅವ್ರು ಓಡಾಡಕ್ಕಾಗದೆ ಫುಟ್ಪಾತ್ಗಳಿಲ್ಲದೆ ರಸ್ತೆಗೆ ಬಂದಿದ್ದಾರೆ. ರಸ್ತೆಗೆ ಬಂದ್ರು ಅಂದ್ರೆ ಅಲ್ಲಿರುವಂಥ ವಾಹನಗಳು ಹಿಂದೆಯಿಂದ ಬಂದು ಓಡ್ಕೊಂಡು ಹೋದ್ರೆ ಹೊಲ್ಟೋಯ್ತು ಅವ್ರ ಜೀವ. ಅರ್ಥ ಮಾಡ್ಕೊಳ್ಳಿ. ಜನರ ಆಕ್ರೋಶ ಮುಗಿಲು ಮುಟ್ಟಿದೆ. ನಮ್ಮ ಸರಿಯಾಗಿ ಪಾದಚಾರಿಗಳು ಮಾರ್ಗ ಇಲ್ಲ ಅಂತ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಬೀದಿ ಬದಿ ವ್ಯಾಪಾರಿಗಳು ಅವ್ರಿಗೆ ಒಂದು ರೀತಿಯ ಸೌಲಭ್ಯನೂ ಇಲ್ಲ. ಅವ್ರು ಎಲ್ಲಂದ್ರೆ ಅಲ್ಲಿ ಫುಟ್ಪಾತ್ ಮೇಲ್ಗಳೇ ವ್ಯಾಪಾರ ಮಾಡ್ತಾರೆ. ಅವ್ರಿಗೊಂದು ವ್ಯವಸ್ಥಿತವಾಗಿ ಮಾಡಿ. ಅವರು ಅರ್ಥ ಮಾಡ್ಕೊಳ್ಳಲ್ಲ. ಜೊತೆಗೆ ಎಷ್ಟೋ ಮನೆಗಳನ್ನ ನೋಡ್ಬೋದು, ಫುಟ್ಪಾತ್ಗಳನ್ನೇ ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ. ಫುಟ್ಪಾತ್ ಮುನ್ಗಳೇ ಅದನ್ನ ಅವ್ರ ಮನೇನ ವಿಸ್ತರಿಸ್ಕೊಂಡಿದ್ದಾರೆ. ಇದನ್ನ ಅಧಿಕಾರಿಗಳು ತಪ್ಪೋ ಅಥವಾ ಜನರ ದುರಾಸೆಯೋ ಅಂತ ಒಂದಿಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಒಟ್ಟಿನಲ್ಲಿ ನಮ್ಮ ಬೆಂಗಳೂರನ್ನ ನೀವು ಸಿಂಗಾಪುರ್ನ ಮಾಡೋದು ಬೇಡ ಅಥವಾ ದುಬೈ ಅಂತ ಮಾಡುವಂಥದ್ದು ಬೇಡ. ನೀವು ಇರುವಂಥ ಈಗ ಸಮಸ್ಯೆಗಳಿದೆ, ಅದನ್ನು ಬಗೆಹರಿಸಿ. ಅವಾಗ ನೀವು ಆ ರೀತಿ ಸಿಂಗಾಪುರ್ ಅಥವಾ ದುಬೈ ಅಂತ ಮಾಡುವಂತ ನೋಡಿರ ಜನಪ್ರತಿಗಳೇ, ದಯವಿಟ್ಟು ನೋಡಿ. ಜನರ ಆಕ್ರೋಶ ಮುಗಿಲು ಮುಟ್ಟಿದೆ. ಎಷ್ಟೋ ಜೀವಗಳು ನಾವು ನೋಡ್ತಾ ಹೋದಾಗ ಸುಮಾರು ಏನಿಲ್ಲ ಅಂದ್ರೆ ಬೆಂಗಳೂರಿನಲ್ಲೇ ಅರ್ಧಕ್ಕರ್ಧ ಜನ ಫುಟ್ಪಾತ್ ಪಾದಚಾರಿ ಮಾರ್ಗ ಇಲ್ದೇನೆ ಸತ್ತೋಗಿರೋದು ನಾವು ನೋಡ್ತಾ ಹೋದಾಗ ಮನುಷ್ಯರ ಜೀವನಕ್ಕಿಂತ ಜೀವಕ್ಕಿಂತ ಜೀವನನೇ ಮುಖ್ಯ ಅಂತ ಪ್ರಶ್ನೆಗಳು ಉದ್ಭವ ಆಗ್ಬಿಟ್ಟಿದೆ. ಎದ್ದಿಲ್ದದೆ ಏಕಾಕಿ ಎಲ್ಲಿ ನೋಡಿ ಹಬ್ಬ ಹರಿದಿನ ಬಂತು ಅಂದ್ರೆ ಫುಟ್ಪಾತ್ ಮೇಲೆ ವ್ಯಾಪಾರ. ಹೆಂಗ್ ಬೇಕಾದ್ರೆ ಫುಟ್ಪಾತ್ಗಳ ಮೇಲೆ ವ್ಯಾಪಾರ ಮಾಡ್ತಾರೆ. ಬಂದು ಅದನ್ನ ತೆಗೆದು ಬಿಸಾಕ್ಬಿಟ್ಟು ಹೋಗ್ತಾರೆ. ಅದ್ರ ಏನಾದ್ರೂ ಕಸ ಇದ್ರೆ ಇದ್ರ ಬಗ್ಗೆ ಕಠಿಣ ಕ್ರಮ ತಗೋಬೇಕು. ಸರ್ಕಾರ ಇದ್ರ ಬಗ್ಗೆ ಒಂದಿಷ್ಟು ಆಲೋಚನೆ ಮಾಡಬೇಕು. ಇದ್ರ ಸಮಸ್ಯೆಗಳು ಏನಾಗ್ತಿದೆ ಅಂದ್ರೆ ಒಂದಿಷ್ಟು ಅಧಿಕಾರಿಗಳು ಬಂದು ಅದರ ಪರಿಶೀಲನೆ ಮಾಡಬೇಕು. ಅಲ್ಲಿವರೆಗೂ ನಮ್ಮ ರಾಜ್ಯದಲ್ಲಿ ಈ ರೀತಿಯ ಸಮಸ್ಯೆಗಳ ಬಗ್ಗೆ ಯಾರೂ ಸಹ ನಿಮ್ಗೆ ಕಿವಿ ಮುಟ್ಟಿದ್ರು ಅದೇನೋ ಮಂದ ಕಿವಿ, ಆನೆ ಕಿವಿ ಆ ರೀತಿ ಆಗ್ಬಿಟ್ಟಿದೆ ನಿಮ್ಗೆ. ದಯವಿಟ್ಟು ಇದರ ಬಗ್ಗೆ ಗಮನ ತೆಗೆದುಕೋಬೇಕು ಅನ್ನೋದೇ ನಮ್ಮ ಸುದ್ದಿ ವಿಚಾರದ ಪ್ರಮುಖವಾಗಿದೆ. ಇದಾಗಿತ್ತು ಇವತ್ತಿನ ಸುದ್ದಿ ವಿಚಾರ. ಸುದ್ದಿ ನಮ್ಮದು, ವಿಚಾರ ನಿಮ್ಮದು. ನಮಸ್ಕಾರ.